ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ KH ಮುನಿಯಪ್ಪ ಅವರ ಪರವಾಗಿ ವಿರುದ್ಧವಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಮುಖಂಡರಂತ 8 ಜನರು ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರ. ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸಹ ಬೆರಳೆಣಿಕೆಯಷ್ಟು ಜನಗಳನ್ನು ಬಿಟ್ಟು ಇನ್ನೆಲ್ಲರೂ ಕೊತ್ತೂರು ಮಂಜುನಾಥ್ ಅವರ ಬೆಂಬಲರಾಗಿದ್ದು ಅವರೆಲ್ಲರೂ ಸಹ KH ಮುನಿಯಪ್ಪ ಅವರ ವಿರುದ್ಧವಾಗಿ ಕೆಲಸ ಮಾಡೋದು ಸತ್ಯ. ಯಾಕೆಂತಂದರೆ ಸುಮಾರು 7 ಬಾರಿ ಎಲೆಕ್ಷನನ್ನು ಪ್ರತಿಷ್ಠಿಸಿದ್ರು. ನಾವು 7 ಬಾರಿನೂ ಅದಕ್ಕೆ ಕೆಲಸ ಮಾಡಿದ್ವಿ. 7 ಬಾರಿ ಸಹ ಕೆಲಸ ಮಾಡಿ ಆತನು ಕೆಲಸದ ಪ್ರತಿಫಲ ತೋರದೆ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಸಹಕಾರ ನೀಡದೆ, ಉದ್ಯೋಗ ಸೃಷ್ಟಿಯಾಗದೆ, ನಿರುದ್ಯೋಗಿಗಳಿಗೆ ಕೆಲಸ ಇಲ್ಲದೆ ನಮ್ಮ ಭಾಗದಲ್ಲಿ ಯಾವುದೇ ರೀತಿಯಾಗಿ KH ಮುನಿಯಪ್ಪ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆಡಿತರಾಗೋಗ್ಬಿಡ್ತು. ಆದ್ದರಿಂದ ನಮಗೆ ಬೇಸರ ತಂತು. ನಮ್ಮ ಬರಡುಭೂಮಿಯಾದಂಥ ಕೋಲಾರ ಜಿಲ್ಲೆ ಬೋರ್ಗಳಲ್ಲಿ ಸಾವಿರಾರು ಗಟ್ಟಲೆ ನೀರಿಲ್ಲದೆ ಇರೋವಂಥ ಪರಿಸ್ಥಿತಿ ಸುಮಾರು ವರ್ಷಗಳಿಂದ KH ಮುನಿಯಪ್ಪನವರು ನೋಡಿದ್ದಾರೆ. ಆದರೂ ಸಹ ನಮ್ಮ ಜಿಲ್ಲೆಗೆ ಕೊಳವೆ ಇದು ಶಾಶ್ವತ ನೀರಾವರಿ ತರಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಸಹ ಅದೊಂದು ಕೊಡುಗೆ ಇಲ್ಲ, ಅದನ್ನ ಪ್ರಯತ್ನವೇ ಇಲ್ಲ. ಮಾನ್ಯ ರಮೇಶ್ ಕುಮಾರ್, ಮಾನ್ಯ ಶ್ರೀನಿವಾಸ್ ಗೌಡರು, ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಮಾಲೂರು ತಾಲೂಕಿನ ಮಂಜುನಾಥ್ ಗೌಡರು ಇವರೆಲ್ಲನೂ MLA ಆಗಿದ್ದಾಗ, ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದ MLA ಆಗಿದ್ದಾಗ ಬಾವಿಗಿಳಿದು ಗಲಾಟೆ ಗರ್ಜನೆ ಮಾಡಿ ನಮ್ಮ KC ವ್ಯಾಲಿ ನೀರನ್ನು ತರೋದಕ್ಕೆ ಪ್ರಯತ್ನ ಮಾಡಿದರು. ಆ KC ವ್ಯಾಲಿ ನೀರನ್ನು ತಂದು ಕೆಲಸ ಮಾಡುವಾಗ ನಾನಾ ಇಲ್ಲತಕ್ಕಂಥ ತೊಂದರೆ ಕೊಟ್ಟಿರ್ತಕ್ಕಂಥ KH ಮುನಿಯಪ್ಪನವರ ವಿರುದ್ಧವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾವೊಂದು ತೀರ್ಮಾನ ಮಾಡ್ಕೊಂಡ್ವಿ. ಅದೇ ರೀತಿ ಆ ತೀರ್ಮಾನದ ಜೊತೆಗೆ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಜಾತಿ ಪ್ರಮಾಣದ ಪತ್ರ ಇಲ್ಲದ ಸಲ್ಲದಂತಹ ತೊಂದರೆ ಕೊಟ್ಟಿದ್ದಾನೆ. ಆ ಒಂದು ಬೇಸರ ಜನಗಳಲ್ಲಿ ಮೂಡಿ ನಾವೆಲ್ಲರೂ ಸಹ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಬೆಂಬಲರಾಗಿದ್ದು ಆತನ ಮಾತಿನಂತೆ ನಾವು ಇವತ್ತು BJPಯ ಮುನಿಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿದ್ವಿ. ನಾವು ಕೂಡ ಎಲ್ಲರೂ ಕಾಂಗ್ರೆಸ್ನವರೇ, ನಾವೇನು ಕಾಂಗ್ರೆಸ್ ಬಿಟ್ಟೋಗಿಲ್ಲ. ಮಾನ್ಯ ಕೋಲಾರ ಜಿಲ್ಲಾ ಚಂದ್ರರೆಡ್ಡಿ ಅವರು ನಮ್ಮನ್ನು ಸಸ್ಪೆನ್ಷನ್ ಮಾಡಿದ್ದಾರೆ. ಚಂದ್ರರೆಡ್ಡಿ ಅವರೇ, ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿದಿರಿ, ನಮ್ಮನ್ನು ಸಸ್ಪೆಂಡ್ ಮಾಡಿದ್ರೆ ನಿಮ್ಮ ಕಾಂಗ್ರೆಸ್ ಎಲ್ಲರೂ ಇರುತ್ತೆ. KH ಮುನಿಯಪ್ಪನವರು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೆ ಸುಮಾರು ಜನಗಳನ್ನು ಸೋಲಿಸಿದ್ದಾನೆ. ಅವತ್ತು ಅವರೇನು ಸಸ್ಪೆಂಡ್ ಮಾಡೋಷ್ಟಿಲ್ಲ. ನಿನ್ನೆ ಎಲ್ಲ ಮೊನ್ನೆ ನಮ್ಮ ರಮೇಶ್ ಕುಮಾರ್ ಅವರೇ ಬೆಂಬಲ ಸೂಚಿಸಿದ್ರು. ಅವ್ರಿಗೆ ನೋಟಿಸ್ ಕೊಡೋದು, ನಾವ್ಯಾವುದು ನಮ್ಮ ಸಿಕ್ಕೋಗ್ಬಿಡ್ತೀವಿ. ನಮ್ಗೆ ಕೊಟ್ಟಿದ್ದೀಯಾ, ನಮ್ಮನ್ನು ಸಸ್ಪೆಂಡ್ ಮಾಡಿದೀಯಾ. ನೀವು ತಾಕತ್ತಿದ್ರೆ ಇನ್ನೂ ಬೇಕಾದಷ್ಟು ಎಲ್ಲ ಇದ್ದಾರೆ, ಇನ್ನು DCC CCC ಎಲ್ಲ ಇದ್ದಾರೆ, ಇನ್ನೂ ಬೇಕಾದ ಮುಳಬಾಗಲಲ್ಲಿ ಇನ್ನೂ ನನಗಿಂತೂ ಇನ್ನೂ ದೊಡ್ಡ ನಾಯಕರು ಇದ್ದಾರೆ. ಅವನು ತಾಕತ್ತಿದ್ರೆ ಅವನು ಮುಟ್ಟು ನೋಡು. ನಮ್ಮನ್ನು ಯಾಕೆ ಸಸ್ಪೆಂಡ್ ಮಾಡ್ತೀಯ? ಮಾಡಿದ್ರೆ ನಾವೇನು ನೀನೇ ಸಸ್ಪೆಂಡ್ ಮಾಡಿದ ಪಕ್ಷ ನಾವೇನು ಕಾಂಗ್ರೆಸ್ ಬಿಟ್ಟು ಹೋಗಿದ್ರೆ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಸಂದರ್ಭ ಬಂದಿದ್ದು ನಾವು ಕೊತ್ತೂರು ಮುಂಚೆಯಲ್ಲಿದ್ದರೆ ಅಲ್ಲಿ ನಾವಿರ್ತೀವಿ ಅಷ್ಟೇ. ಹಂಗೆ ನೀವೇನು ಕಿತ್ತಾಕಿದ್ರೆ ನಾವೇನು ನಮ್ಗೆ ಇನ್ನೊಂದು ದಾರಿ ಇರೋಲ್ವಾ? ಯಾವುದೋ ಒಂದು ದಾರಿ ಆಗುತ್ತೆ. ಆ ದಾರಿ ಅಂತಲ್ಲ. ನೀನು ಏನಿದ್ರು ಚಂದ್ರರೆಡ್ಡಿಯವರು ನಮ್ಮ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ಎಲ್ಲ ಸಹಕಾರ ಸಂಘಗಳನ್ನು ಪಡೆದುಕೊಂಡು ಇನ್ನು DCCಗೆ ಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಅದನ್ನು ಕೊತ್ತೂರು ಮಂಜುನಾಥ್ ಉಪಯೋಗಿಸ್ಕೊಂಡು ನೀನು ಸಹ ಡೆಲ್ಲಿಗೆ ಹೋಗಿ ಟಿಕೆಟ್ ತಪ್ಪಿಸ್ಬೇಕಂತೇಳಿ ಹೋಗಿ ಬಂದು ನೀನು ಕೂಡ ನಮ್ಮ ಕೊತ್ತೂರು ಮಂಜುನಾಥ್ಗೆ ಮೋಸ ಎಸಗಿದೆಯಾ. ನನಗೆ ಬಹಳ ಬೇಸರ ಆಗ್ತದೆ. ನೀನು ಕೂಡ ಅವ್ರನ್ನ KH ಮುನಿಯಪ್ಪನ ಕೈ ಬಿಡಬೇಕಾಗಿತ್ತು ಅಂತೇಳಿ DCC ಅವ್ರಿಗೆ ನಾನು ಕೂಡ ನಿಮ್ಗೆ ಹೇಳ್ತೀನಿ. ಏಕೆಂತಂದರೆ ಕಾರಣಾಂತರಗಳಿಂದ ಎಲ್ಲ ನಾಯಕರಿಗೂ ಕೂಡ ತೊಂದರೆ ಕೊಟ್ಕೊಂಡೇ ಬಂದಿದ್ದಾರೆ KH ಮುನಿಯಪ್ಪನವರು. ಏನಂತಂದರೆ ಸುಮಾರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಬ್ಬ ನಾಯಕನ ಮೇಲಕ್ಕೆ ಬಿಡಲ್ಲ, ಎಲ್ಲರೂ ತುಳ್ಕೊಂಡ್ಬಂದಿವಿ. ಈ ಭಾಗದ ನಮ್ಮ ಉತ್ತನೂರು ಶ್ರೀನಿವಾಸನವರು ಕೂಡ ತುಳಿದಾಕಿದ್ರು, ಎಲ್ಲರನ್ನೂ ತುಳಿದಿದ್ದಾರೆ. ಇವತ್ತು ಯಾರನ್ನೂ ಬಿಟ್ಟಿಲ್ಲ ನೀವು. ಇವತ್ತು ನಾವು ಅದಕ್ಕೋಸ್ಕರ ನಾವು ಬೇಸರಗೊಂಡು ನಿನಗೆ ಯಾವುದೇ ರೀತಿಯಾಗಿ ಚುನಾವಣೆಯಲ್ಲಿ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ತಗೊಂಡು ನಾವೆಲ್ಲರೂ ನಮ್ಮ ಭಾಗದ JDS ಕಾಂಗ್ರೆಸ್ಸು ಎಲ್ಲರೂ 9 ದಿನ ತೀರ್ಮಾನ ತಗೊಂಡು ನಾವೆಲ್ಲರೂ ಒಂದು ಸೈಡ್ ಮಾಡಿ ಎಲೆಕ್ಷನ್ ಮಾಡಿದ್ದೀವಿ. ನೀನು ಸೋಲುವುದು ಖಚಿತ, ಮುನಿಸ್ವಾಮಿ ಗೆಲ್ಲುವುದು ನಿಜ.